ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ನಿಮಗೆ ಒಳ್ಳೆ ಪೀಸ್ಫುಲ್ ಆಗಿರುವಂಥ ಒಂದು ಜಾಗಕ್ಕಾದರೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಯಾವ ಜಾಗ ಅಂತಂದರೆ ಶಿವೋಹಂ ಶಿವಂ ಟೆಂಪಲ್ಲು ದೇವಸ್ಥಾನ. ಇದು ಕ್ಷೇತ್ರ ತುಂಬಾ ಒಂದು ಅದ್ಭುತವಾಗಿದೆ. ಸೊ ಇಲ್ಲಿ ಬಂದ್ಬಿಟ್ಟು ನಿಮ್ಮ ಶಿವ ಬಂದ್ಬಿಟ್ಟು 65 ಫೀಟ್ ಅಂದರೆ ಅಡಿ ಎತ್ತರ ಇರುವಂಥ ಒಂದು ಮೂರ್ತಿಯಾಗಿದೆ. ಇಷ್ಟು ದೊಡ್ಡ ಟೆಂಪಲ್ ಎಲ್ಲಿದೆ ಅಂತ ಆಲೋಚನೆ ಮಾಡ್ತಾ ಇದ್ದೀರಾ? ಇದು HAL ಓಲ್ಡ್ ರೋಡಲ್ಲಿ ಲೊಕೇಟ್ ಆಗಿರುವಂಥದ್ದು. ಇಲ್ಲಿ ಇಷ್ಟೇ ಅಲ್ಲ, ನಿಮಗೆ 5 ಜ್ಯೋತಿರ್ಲಿಂಗಗಳನ್ನು ಕೂಡ ವಿಸಿಟ್ ಮಾಡ್ಬೋದು. 15 ಫೆಬ್ರವರಿ 2026ರಂದು ಇಲ್ಲಿ ಮಹಾಯಜ್ಞ ಕೂಡ ನಡೀತಾ ಇದೆ. ಅದರಲ್ಲಿ ಕೂಡ ನೀವು ಪಾಲ್ಗೊಳ್ಬಹುದು. ಸೊ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದೆ. ಟೆಂಪಲ್ ಕೂಡ ಒಳ್ಳೆಯೇ ಒಂದು ಡಿವೈನ್ ಫೀಲಿಂಗು, ಒಂದು ಭಕ್ತಿಪೂರ್ವಕವಾಗಿ ನೀವು ನಿಮ್ಮ ಫ್ಯಾಮಿಲಿಯನ್ನು ಕರೆದುಕೊಂಡು ಹೋಗಿ. ಸೊ ತುಂಬಾ ಚೆನ್ನಾಗಿತ್ತು. ನಾವು ಕೂಡ ವಿಸಿಟ್ ಮಾಡಿದ್ವಿ ಟೆಂಪಲ್ಗೆ. ತುಂಬಾ ಚೆನ್ನಾಗಿತ್ತು. ಅಮೇಝಿಂಗ್ ಆಗಿರುವಂಥ ಟೆಂಪಲ್ಲು. ಸೊ ನೋಡೋದಕ್ಕೂ ಅಷ್ಟೇ ನಾವು ಕಣ್ಣನ್ನು ಮತ್ತು ಮನಸ್ಸನ್ನು ತುಂಬಿಕೊಂಡು ಬಂದ್ವಿ. ಈ ಟೆಂಪಲ್ಗೆ ಹೋಗಿ ಒಂದು ಒಳ್ಳೆ ವೈಬನ್ನು ಕೂಡ ನಾವು ಮನೆಗೆ ತಂದ್ಕೊಂಡ್ವಿ ಅಂತ ಹೇಳ್ಬೋದು. ಹಂಗಿದ್ರೆ ಈ ಶಿವರಾತ್ರಿಯನ್ನು ನೀವು ಮನೆಯಲ್ಲೇ ಮಾಡೋದನ್ನು ಬಿಟ್ಟು ಸಾಧ್ಯ ಆದರೆ ಖಂಡಿತವಾಗ್ಲೂ ಈ ಒಂದು ದೇವಸ್ಥಾನಕ್ಕೆ ಖಂಡಿತವಾಗ್ಲೂ ಭೇಟಿ ಮಾಡಬಹುದು, ನೀವು ಮತ್ತು ನಿಮ್ಮ ಫ್ಯಾಮಿಲಿಯವರು. ನಾವು ಹೋದ ದಿನ ಇಲ್ಲಿ ಹೋಮ ಕೂಡ ಮಾಡಿದ್ರು. ಹಾಗೆಯೇ ಶಿವರಾತ್ರಿ ದಿನ ಕೂಡ ನಿಮಗೆ ಹೋಮ ಕೂಡ ಇರುತ್ತೆ. ಸೊ ನೀವು ಕೂಡ ಹೋಗಿ ಪಾಲ್ಗೊಳ್ಬಹುದು. ಮಹಾಶಿವರಾತ್ರಿ ಇದು 1995ರಲ್ಲಿ ಆಗಿರುವಂತಹ ಒಂದು ದೇವಸ್ಥಾನ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಒಂದೇ ಕಡೆನೇ ನಿಮಗೆ ಹರಿದ್ವಾರ್, ಋಷಿಕೇಶ್, ಕೇದಾರ್ನಾಥ್, ಅಮರ್ನಾಥ್ ಇನ್ನು ಮುಂತಾದ ಜ್ಯೋತಿರ್ಲಿಂಗಗಳನ್ನು ಒಟ್ಟಿಗೆ ನೀವು ದರ್ಶನ ಕೂಡ ಮಾಡಬಹುದು. ಹಾಗಿದ್ರೆ ಈಗಲೇ ಕಮೆಂಟ್ ಮಾಡಿ ಯಾರೆಲ್ಲ ಈ ಟೆಂಪಲ್ ನೋಡಿದ್ದೀರಾ, ವಿಸಿಟ್ ಮಾಡಿದ್ದೀರಾ. ಹಾಗಿದ್ರೆ ಇನ್ನೂ ಯಾರೆಲ್ಲ ವಿಸಿಟ್ ಮಾಡಿಲ್ಲ ಅನ್ನೋದನ್ನ ತಿಳ್ಕೊಳ್ಳೋಣ, ಕಮೆಂಟ್ ಮಾಡಿ ತಿಳಿಸಿ. ಸೊ ಟೆಂಪಲ್ ವಿಸಿಟ್ ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ಈ ಶಿವರಾತ್ರಿಗೆ ಹೋಗಿ ಈ ಟೆಂಪಲ್ನ ವಿಸಿಟ್ ಮಾಡಿ ಒಳ್ಳೆಯ ವೈಬ್ ಅನ್ನೋದನ್ನು ನೀವು ಕೂಡ ಪಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿಗೂ ಕೂಡ ಪಡ್ಕೊಳ್ಳೋದಕ್ಕೆ ಬಿಡಿ, ಕರ್ಕೊಂಡೋಗಿ.